ನೋಡಿ ಫ್ರೆಂಡ್ಸ್, ಈ ಗಿಡ ನನಗೆ ಕೆಲವು ದಿನ ವಿಡಿಯೋಗಳು ಮಾಡೋಣ ಅಂದರೆ ಈ ಗಿಡ ನನ್ನ ಕಣ್ಣು ಕಾಣಿಸ್ತಿಲ್ಲ. ನೋಡಿ ಇವಾಗ ಕಾಣಿಸ್ತೈತೆ, ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೀವು ಏನು ಮಾಡಬೇಕಂದ್ರೆ ಇದು ಇದ್ರ ಬೇರುಗಳನ್ನ ಕಲೆಕ್ಟ್ ಮಾಡ್ಕೊಬೇಕು. ಒಂದು 200-300 ಗ್ರಾಮ್ ಅಂದರೆ ಅರ್ಧ kg ಸಿಕ್ಕಿದ್ರೂ ಪರವಾಗಿಲ್ಲ, 1 kg ಸಿಕ್ಕಿದ್ರೂ ಪರವಾಗಿಲ್ಲ. ಈ ಬೇರುಗಳನ್ನ, ಈ ಗಿಡದಲ್ಲಿ ಬೇರುಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಚೆಂದಾಗಿ ನೆರಳಲ್ಲಿ ಒಣಗಿಸಿ ಸೂರ್ಣ ಮಾಡ್ಕೊಬೇಕಾಗ್ತದೆ. ನೋಡಿ ಇದರಲ್ಲಿ ಬೀಜ ನೋಡಿ ಈ ಥರ ಬೀಳ್ತದೆ. ಇದು ಹೂವು ನೋಡಿ ಈ ಥರ ಬಂದಿರ್ತದೆ. ಇದು ಹೂವು, ಅದು ಎಲೆ ಥರನೇ ಇರ್ತದೆ ಹೂವು. ನೀವು ಏನು ಮಾಡಬೇಕಂದ್ರೆ ನೋಡಿ ಇದು ಬೀಜಗಳು ಈ ಥರ ಇರ್ತದೆ. ಇದರಲ್ಲಿ ಸೊಪ್ಪು ಇದೆಲ್ಲ ಕೆಲಸ ಮಾಡ್ತದೆ. ಇದು ಈ ಸೊಪ್ಪು ವೇಸ್ಟ್ ಆಗೋಲ್ಲ, ಇದ್ರ ಬೇರುಗಳು ವೇಸ್ಟ್ ಆಗೋಲ್ಲ. ಇದು ಇಡೀ ಕಾಂಡ ಏನೇನು ಇರ್ತದೆ ಯಾವುದು ವೇಸ್ಟೇ ಆಗೋಲ್ಲ, ಎಲ್ಲ ಕೆಲಸ ಮಾಡ್ತದೆ. ನೀವು ದಿನನಿತ್ಯ ಇದನ್ನು ಕಷಾಯ ಮಾಡಿಕೊಂಡು ಒಂದು ಸ್ಪೂನಷ್ಟು ಬಿಸಿ ನೀರಿನಲ್ಲಿ ಹಾಕಿ ಚೆಂದಾಗಿ ಮರಗಿಸಿ ಹೊಟ್ಟೆಗೆ ತಗೊಂಡೋದ್ರೆಲ್ಲ ತಂಪಾಗ್ತದೆ. ಆಮೇಲೆ ನೋಡಿ ಇದು ಈ ಸೊಪ್ಪು ಏನಕ್ಕೆ ಆಗ್ತದೆ ಅಂದರೆ ನಾವು ತಲೆಯಲ್ಲಿ ಕೂದಲೇ ಬರಲ್ಲ ಅಂತ ಇರ್ತಾರಲ್ಲ, ಆ ಕೂದಲು ಬರೋರಿಗೆ ಇದು ಒಂದು ಔಷಧಿ ಆಗ್ತದೆ. ವೈಟ್ ಆಗಿರೋಕ್ಕೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೋ ಮೂಮೆಂಟ್ ಕೂಡ ಇದರಲ್ಲಿ ಬರ್ತದೆ. ನೋಡಿ ನಿಮ್ಗಾಗಿ ನೀವು ಮಾಡ್ಕೊಬೇಕಂತ ನೋಡಿ 2 ಸತಿ ಬೇಕಾದರೆ ನೋಡ್ಕೊಡ್ರಿ, ವಿಡಿಯೋನಲ್ಲಿ ಕೊಟ್ಟಿರ್ತೀನಿ. ಗಿಡ ಯಾವ ಥರ ಇರ್ತದೆ ನೋಡಿ, ಇದು ಬೇರುಗಳು ಈ ಥರ ಬಂದಿರ್ತದೆ. ಅಂದರೆ 2 ಗಿಡ ಬರ್ತದೆ ಅದೇ ಅಂದ್ಕೊಂಡ್ಬೇಡ್ರಿ. ಈ ಗಿಡ ನೋಡಿ ಈ ಥರ ಇರ್ತದೆ, ಕಾಯಿಗಳು ಅದರಲ್ಲಿ ಹೂವು ಎಲ್ಲ ನೋಡಿ ಆ ಥರ ಇರ್ತದೆ. ಆ ಹೂವು ಎಲೆ ಒಂದೇ ಥರ ಇರ್ತದೆ. ನೋಡಿ ಹೂವು ಯಾವ ಥರ ಬಂದೈತೆ ನೋಡಿ, ಇಲ್ಲಿ ಕಾಣಿಸ್ತೈತೆ ಹೂವು ನೋಡಿ ಈ ಥರ ಬಿಡ್ತದೆ ಗಿಡಗಳಲ್ಲಿ. ನಿಧಾನವಾಗಿ ನೋಡಿ ಅಬ್ಸರ್ವ್ ಮಾಡಿ ಕಿತ್ಕೊಳ್ರಿ. ಗಿಡಗಳು ಕೆಲವು ಕಡೆ ಸಿಗ್ತದೆ, ಕೆಲವು ಕಡೆ ಸಿಕ್ಕಲ್ಲ. ನಾನು ಸಿಕ್ಕಿತ್ತು, ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ದಿನಗಳಿಂದ ಹುಡ್ಕೊಳಿದ್ದೀನಿ. ನೀವು ಇದನ್ನು ಕಷಾಯ ಮಾಡ್ಕೊಳ್ಬೇಕು. ಒಂದು ಬಾಟ್ಲಲ್ಲಿ ಕಲೆಕ್ಟ್ ಮಾಡ್ಕೊಡ್ರೆ ಆ ಗಿಡದ ಹೆಸರು ಇನ್ನೊಂದು ವಿಡಿಯೋನಲ್ಲಿ ಏನಂತ ನಾನು ಹೇಳ್ತೀನಿ. ಆ ಗಿಡದ ಹೆಸರು ಏನು ಅವಶ್ಯಕತೆ ಇಲ್ಲ, ನೀವು ಮಾಡ್ಕೊಂಡು ಕುಡೀರಿ, ಪರವಾಗಿಲ್ಲ. ಯಾವ ಎಫೆಕ್ಟು ಇಲ್ಲ, ಸೈಡ್ ಎಫೆಕ್ಟ್ ಅಂತೂ ಬರೋದೇ ಇಲ್ಲ.